ಬಜೆಟ್ ನೋಡಿದ್ದೀನಿ. ಇಷ್ಟು ಅನ್ಯಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಿಜೆಪಿಯವರು ಬಿಜೆಪಿ ಕಚೇರಿ ಮುಂದೆ ದೊಡ್ಡ ಟಿವಿ ಹಾಕ್ಬಿಟ್ಟು ಜನ ನೋಡ್ಲಿ ಅಂತೇಳಿ ಮಾಡಿಸಿದ್ರು. ಏನು ಉತ್ತರ ಕೊಡ್ತಾರೆ? ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನು ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ. ನರೇಗಾನೇ ವಾಪಸ್ ಜಾರಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆಗ ಮಾತ್ರ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಇವತ್ತು ಏನು ಈ ಬಜೆಟ್ ಇದೆ, 15,53 ಕೋಟಿ, 53 ಲಕ್ಷ ಕೋಟಿ ರೂಪಾಯಿ .5 ಏನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತು ಅದಿಲ್ಲ. ಕೆಲವು ಟ್ರೈನ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂತ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡಿದಂಗೆ ಮಾಡಿದ್ದಾರೆ. ಸೊ ನಾನು ಇಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡವ್ರಿಗೆ 100% ದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮ ರಾಜ್ಯಕ್ಕೆ ಯಾವಾಗಲೂ ಕೂಡ ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾ ಇದೆ ಹೊತ್ತು ಏನೂ ಇಲ್ಲ. ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡೋದ್ ಮೇಲೂ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ ಬಿಜೆಪಿ ಎಂಪಿಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಧ್ವನಿ ಇಲ್ಲದ ಎಂಪಿಗಳು, ಧ್ವನಿ ಇಲ್ಲದ ಮಂತ್ರಿಗಳು ಸುಮ್ಮನೆ ಇಲ್ಲಿ ಬಂದು ಪೇಪರ್ ಸ್ಟೇಟ್ಮೆಂಟು, ಟಿವಿ ಸ್ಟೇಟ್ಮೆಂಟು, ನಿಮ್ಗೆಲ್ಲ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಅವರು 10 ರೂಪಾಯಿ ಹಣ ತಂದಿದ್ದೀವಿ ಈ ರಾಜ್ಯಕ್ಕೋಸ್ಕರ ಅಂತ ಹೇಳ್ಕೊಷ್ಟು ನೈತಿಕ ಶಕ್ತಿಯನ್ನ ಇವತ್ತು ಅವರು ಕಳ್ಕೊಂಡಿದ್ದಾರೆ. ಈ ಬಜೆಟ್